ಇದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡ್ಬೇಕಾ ಅನ್ನೋದೆಲ್ಲ ಕೆಲವೊಂದು ಉದ್ದೇಶ ಇದೆ. ಮರ ಕಡಿಯೋದು ಇದೆಲ್ಲ ಜಾಸ್ತಿ ನಾವು ಈ ಮರನ ಬಳಸ್ತೀವಿ. ಆಮೇಲೆ ಯಾವುದು ಇದರಲ್ಲಿ ವೇಸ್ಟ್ ಆಗಲ್ಲ. ನಮ್ಮದು ಯಾವುದೇ ಒಂದು ಪೀಸು ನಿಮಗೆ ಪ್ರಕೃತಿ ಚಿತ್ರಣ ಇರ್ಬೋದು ಅಥವಾ ನಿಮಗೆ ದೇವ್ರದ್ದು ಇರ್ಬೋದು, ಯಾರ್ದೋ ಒಂದು ಒಬ್ಬರು ಮನೇಲಿರುತ್ತೆ, ಶಾಶ್ವತವಾಗಿರ್ತದೆ. ಸೊ ಹಂಗಾಗಿ ನಮ್ಮ ಕೆಲಸ ಪರಿಸರಕ್ಕೆ ಹಾನಿ ಅಂತ ಖಂಡಿತ ಅಲ್ಲ. ನಮ್ಮ ತಂದೆಯವ್ರ ಗುರುಗಳಾದಂಥ ಶ್ರೀಯುತ ಶೌಕತ್ ಅಲಿ ಅವ್ರಿಗೆ 1966ನೇ ಇಸ್ವಿಲಿ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದು. ಆಗಿನ ರಾಷ್ಟ್ರಪತಿಗಳು ಇಲ್ಲಿ ಅವಾರ್ಡ್ ಕೊಡ್ತಾ ಇರೋದು ಫೋಟೋ. ಇದು ನಮ್ಮ ತಂದೆಯವ್ರಿಗೆ ಇದು ಮೈಸೂರು ದಸರಾ ಎಕ್ಸಿಬಿಷನ್ನಲ್ಲಿ ಅವಾರ್ಡ್ ಕೊಟ್ಟಿರೋಂಥದ್ದು ಇದು. ಸೊ ಇದು ಅವತ್ತು ದಿವಸ ತುಂಬ ಪ್ರತಿಷ್ಠಿತವಾದಂಥ ಒಂದು ಅವಾರ್ಡ್ ಆಗಿತ್ತು ಆಗ. ಇದಕ್ಕೆ ಪ್ರೈಸ್ ಮನಿ 300 ರೂಪಾಯಿ ಇತ್ತು ಈ ಅವಾರ್ಡ್ ತೊಗೊಂಡಾಗ ನಮ್ಮ ಅಪ್ಪನಿಗೆ. ಅದಕ್ಕೆ ಬೆಳ್ಳಿ ಶೀಲ್ಡ್ ಕೊಟ್ಟಿದ್ದಾರೆ. ಬೆಳ್ಳಿ ಶೀಲ್ಡ್ ತೋರಿಸ್ತೀನಿ ನೋಡಿ. ನಮ್ಮ ತಂದೆಗೆ ಸಿಕ್ಕಾಪಟ್ಟೆ ಖುಷಿ ಅದರದ್ದು ಆ ಅವಾರ್ಡ್ ಬಗ್ಗೆ ಮಾತಾಡೋಕ್ಕೆ. ಯಾಕೆ ವ್ಯಾಲ್ಯೂ ಅಂತ ಅನ್ನೋದ್ರೆ ನೋಡಿ, ಇದು ಅವ್ರದ್ದು ಬೆಳ್ಳಿ ಶೀಲ್ಡ್ ಅವತ್ತಿನ ದಿವಸ ಬಂದಿರೋದು. ಇದು ಯಾಕೆ ಖುಷಿ ನಮ್ಮ ತಂದೆಯವ್ರಿಗೆ ಅಂದರೆ, ಈ ಅವಾರ್ಡ್ ಬಂದಾಗ ನಮ್ಮ ತಂದೆಯವ್ರಿಗೆ 300 ರೂಪಾಯಿ ಪ್ರೈಸ್ ಮನಿ ಬಂತು. ಆವಾಗ ನಮ್ಮ ತಂದೆಯವರು ನಾವಿರೋ ಮನೆ ತೊಗೊಳಕ್ಕೆ 268 ರೂಪಾಯಿಗೆ ಸೈಟ್ ತೊಗೊಂಡ್ರು. 30-40 ಸೈಟು ಅವತ್ತಿನ ಬೆಲೆ ಅಷ್ಟಿತ್ತು. ಅಂದರೆ ಒಂದು ಅವಾರ್ಡು ಒಂದು ಸೈಟ್ ತೊಗೊಳ್ಳೋಷ್ಟು ದುಡ್ಡಿತ್ತು. ನಮ್ಮ ತಂದೆಯವರು 68ನೇ ಇಸ್ವಿಲಿ ಸೈಟ್ ತೊಗೊಂಡ್ರು. ಈ 300 ರೂಪಾಯಿ ಅವಾರ್ಡಲ್ಲಿ ನಾವು ವಾಸ ಮಾಡ್ತಿರೋ ಮನೇಲಿ ನಾವು ವಾಸ ಇದ್ವಿ. ಆ ದುಡ್ಡಲ್ಲಿ ನಮ್ಮ ತಂದೆಯವ್ರು ತೊಗೊಂಡಿದ್ದನ್ನ ಅವರು ಭಾಳ ನೆನಪಿಸ್ಕೊತಾ ಇದ್ರು. ನಾನು ಪ್ಯಾಚ್ ವರ್ಕ್ ಬಗ್ಗೆ ಹೇಳ್ಕೊಂಡೋದೆ. ಸೊ ಪ್ಯಾಚ್ ವರ್ಕಲ್ಲಿ ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನೆಲ್ಲ ಅವರು. ಇಲ್ಲಿ ತನಕ ನಾನು ಬೆಂಗಳೂರಿಗೆ ಹೋಗಿದ್ದೀನಿ. ಫಸ್ಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಬೆಂಗಳೂರಲ್ಲಿ ಸ್ಟಾಲ್ ಅಂದ್ರೇನು, ಎಕ್ಸಿಬಿಷನ್ ಅಂದ್ರೇನು. ಆಮೇಲೆ ನೆಕ್ಸ್ಟ್ ಬೆಂಗಳೂರಲ್ಲೇ ಸಾಕಷ್ಟು ಸತಿ ಹೋಗ್ತಾ ಇರ್ತೀವಿ. ಅದಾದಮೇಲೆ ಮುಂಬೈಗೆ ಹೋಗಿದ್ವಿ ಕಾಲಾಗೋಡ ಎಕ್ಸಿಬಿಷನ್ಗೆ, ಡೆಲ್ಲಿಗೆ ಹೋಗಿದ್ವಿ. ನಾನು ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ನನಗೆ ಅಲ್ಲಿ ನಿಂತು ಗೊತ್ತಿಲ್ಲದೆ ಇರೋರಿಗೆ ಆರ್ಟ್ ಬಗ್ಗೆ ಮತ್ತು ಆರ್ಟನ್ನ ಪ್ರಮೋಟ್ ಮಾಡೋಷ್ಟು ನಾಲೆಡ್ಜ್. ಮೇಡಮ್, ನನ್ನ ಹೆಸರು ಅಶೋಕ್ ಕುಮಾರ್ ಅಂತ. ನಾನು ಈ ಫೀಲ್ಡಿಗೆ ಬಂದುಬಿಟ್ಟು 36 ವರ್ಷ ಆಯಿತು. 1990 ಜನವರಿ 7ನೇ ತಾರೀಕು ಜಾಯ್ನ್ ಆಗಿದ್ದು. ಸೊ ಇದಕ್ಕೆ ಮೊದಲು ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಇದೇ ಕೆಲಸ ಮಾಡ್ತಿದ್ರು. ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಮೊದ್ಲಿಯಾರ್ ಅಂತ ಒಬ್ಬರು ಆರ್ಯನ್ ಆರ್ಟ್ಸ್ ಅಂತ ಇತ್ತು. ಅವ್ರ ಹೆಸರು ಮೊದ್ಲಿಯಾರ್, ವೀರಭದ್ರ ಮೊದ್ಲಿಯಾರ್ ಇರಬೇಕು ಅಥವಾ ಮೊದ್ಲಿಯಾರ್ ಅಂತ. ಅವ್ರ ಹತ್ರ ನಮ್ಮ ತಂದೆಯವ್ರು ಕಲ್ತ್ಕೊಂಡ್ರು. ಆ ಒಂದು 2 ವರ್ಷ 3 ವರ್ಷ ಆದಮೇಲಿಂದ ಅವರು ಮೀರ್ ಶೌಕತ್ ಅಲಿ ಅಂತ ಇತ್ತು. ಅವ್ರು ಶೌಕತ್ ಅಲಿ ಆ್ಯಂಡ್ ಸನ್ಸ್ ಅಂತ ಅಥವಾ ಶೌಕತ್ ಅಲಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಅವರ ಕಂಪ್ನೀಲಿ ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಕೆಲಸಕ್ಕೆ ಸೇರ್ಕೋತಾರೆ. ಸೊ ಕೆಲಸಕ್ಕೆ ಸೇರಿಕೊಂಡು ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಸುಮಾರು ಅವ್ರಿಗೆ 9-10 ವರ್ಷ ಇದ್ದಾಗ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ ಅವ್ರಿಗೆ. ಸೊ ಮೀರ್ ಶೌಕತ್ ಅಲಿ ಅವರು ಹಿಸ್ಟ್ರಿ ಹೇಳ್ಬೇಕಂದ್ರೆ, ಈಗ ನಮ್ಮ ಮೈಸೂರಿಗೆ ಕಲೆ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಈ ಮೈಸೂರಿಗೆ ಕಲೆ ಬಂದಿದ್ದು ಚಾಮರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್ ಅವರು 1870ನೇ ಇಸ್ವಿಲಿ ಒಬ್ರಿಗೆ ಕರ್ಕೊಂಬರ್ತಾರೆ. ಪರ್ಷಿಯಾದಿಂದ ಮೈಸೂರಿಗೆ ಕರ್ಕೊಂಬಂದ್ಬಿಟ್ಟು ಈ ಕಲೆನ ಶುರು ಮಾಡಿಸ್ತಾರೆ. ಇದಕ್ಕೆ ಅಧಿಕೃತವಾಗಿ ದಾಖಲೆ ಇದೆ. 1960ನೇ ಇಸ್ವಿಲಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆನ್ಸಸ್ ಮಾಡಿದಾಗ ಯಾರದ್ದು ಫಸ್ಟ್ ಪರ್ಸನ್ ಮೈಸೂರಿಗೆ ಬಂದರು, ಅವರ ನಂತರ ಎಷ್ಟು ಜನ ಕೆಲಸ ಮಾಡಿದ್ರು, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಅವ್ರ ಫ್ಯಾಮಿಲಿ ಟ್ರೀ ಸಮೇತ ಬುಕ್ ನನ್ನ ಹತ್ರ ಇದೆ. ನಾನು ನಿಮ್ಗೆ ತೋರಿಸ್ತೀನಿ, ಅದು ಕ್ಲಿಪ್ಪಿಂಗಲ್ಲಿ ತೋರಿಸ್ಕೋಬೋದು. ಸೊ ಅವ್ರ ಜನ್ರೇಷನ್ನವರೇ ಆದಂಥ ಮೀರ್ ಶೌಕತ್ ಅಲಿ ಅವರೆಲ್ಲ ಟ್ರೆಡಿಷ್ನಲಾಗಿ ಕಲ್ತಿದ್ದವರು. ನಾನು ಯಾರು ಹೇಳಿದೆ ಅವರೆಲ್ಲ ಪರ್ಷಿಯಿಂದ ಬಂದವರೆಲ್ಲ ಟ್ರೆಡಿಷ್ನಲ್ ಆಗಿ ಕಲ್ತ್ಕೊಂಡವರು. ಈ ಮೀರ್ ಶೌಕತ್ ಅಲಿ ಅವ್ರು ಏನು ಮಾಡ್ತಾರೆ, ಜೆ ಆರ್ಟ್ಸ್ ಬಾಂಬೆಲಿ ಫೈನ್ ಆರ್ಟ್ಸ್ ಕೋರ್ಸ್ ಮಾಡ್ತಾರೆ. ಅವರು ಬಂದು ಮೈಸೂರಲ್ಲಿ ಈ ಕಲೆನ ಶುರು ಮಾಡ್ತಾರೆ. ಏನಕ್ಕೆ ಶುರು ಮಾಡ್ತಾರೆ ಅಂತಂದರೆ, ಇದಕ್ಕೆ ಮೊದಲಿದ್ದಿದ್ದು ಎಲ್ಲ ಆರ್ಟ್ಗಳು ಅಂದರೆ ಅವ್ರ ಫ್ಯಾಮಿಲಿಯವರು ಮಾಡಿದ ಎಲ್ಲ ಪ್ರತಿ ಆರ್ಟ್ಗಳು ಅವರು ಮೈಸೂರು ಮಹಾರಾಜರು ಅಥವಾ ನವಾಬ್ ಅಥವಾ ಬ್ರಿಟಿಷರ್ಸ್ ಮಾತ್ರನೇ ಮಾಡಿರ್ತಾರೆ. ಅಂದರೆ ಕಾಮನ್ ಮ್ಯಾನ್ಗೆ ಇದು ಪರಿಚಯನೇ ಇರಲಿಲ್ಲ. ಜೆ ಆರ್ಟ್ಸಿಂದ ಕಲ್ತ್ಕೊಂಡ್ಬಂದಂಥ ಮೀರ್ ಶೌಕತ್ ಅಲಿ ಅವ್ರ ಫೋಟೋ ತೋರಿಸ್ತೀನಿ. ಇವರು ಶ್ರೀಯುತ ಮೀರ್ ಶೌಕತ್ ಅಲಿ ಅವರು. ಇವ್ರನ್ನ ನಾವು ನಮ್ಮ ಇನ್ಲೇ ಕಲೆಯ ಬ್ರಹ್ಮ ಅಂದರೂ ತಪ್ಪಲ್ಲ. ಯಾಕಂದ್ರೆ ಇವರು ಮಾಡಿದಂಥ ಇನೋವೇಷನ್ನೇ ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊತಾ ಇದ್ದೀವಿ ಅಷ್ಟೆ. ಯಾಕೆ ಅದು ಈ ಮಾತು ಹೇಳ್ತೀನಿ ಅಂತಂದ್ರೆ, ಮೊದಲು ಇದ್ದಿದ್ದು ಬರೀ
ರೋಸ್ವುಡ್ಡು ಮತ್ತು ಐವರಿ ಮಾತ್ರನೇ ಆಗ ಇದ್ದಿದ್ದು. ಸೊ ಮೀರ್ ಶೌಕತ್ ಅಲಿ ಅವರು ರೋಸ್ವುಡ್ಡು ನಮ್ಮದೇನು ಬೀಟೆ ಮರ ಅಂತ ಹೇಳ್ತೀವಿ ಅದು ಮತ್ತು ಐವರಿ ಅಂದರೆ ಆನೆ ದಂತದಲ್ಲಿ ಮಾಡ್ತಾ ಇದ್ದಂಥ ಕೆಲಸನ ಇನ್ನು ಮುಂದೆ ಯಾವತ್ತಾರ ಅದರ ಅಭಾವ ಬರ್ಬೋದು ಅಥವಾ ಸರ್ಕಾರ ನಿಲ್ಲಿಸ್ಬೋದು ಅನ್ನೋ ಒಂದು ದೂರಾಲೋಚನೆಯಿಂದ ಏನು ಮಾಡ್ತಾರೆ, ಅವರು ಮರದ ಕುಂದಣ ಕಲೆ ಕೆಲಸನ ಶುರು ಮಾಡ್ತಾರೆ. ಅದಕ್ಕೆ ಮೊದಲಿದ್ದು ಬರೀ ಐವರಿ ಮತ್ತು ರೋಸ್ವುಡ್ ಮಾತ್ರ. ಅದ್ರದ್ದು ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಈಗ ತಾವು ನೋಡ್ತಾ ಇದ್ದೀರಾ, ಇದು ಸುಮಾರು ಒಂದು 80 ವರ್ಷ ಹಳೆಯದೇ ಇದು ಈ ಪೀಸು. ಇಲ್ಲಿ ಉಪಯೋಗಿಸಿರೋದು ಈ ಮರ ಇದೆಯಲ್ಲ, ಈ ಮರದ ಜಾಗದಲ್ಲೂ ಬರೀ ಐವರಿನ ಉಪಯೋಗಿಸ್ತಾಯಿದ್ರು. ಈ ಪೀಸ್ಗಳನ್ನೆಲ್ಲ ಐವರಿಂದನೇ ಈಗ ತಾವು ಅಂಬಾವಿಲಾಸ ಅರಮನೆಯಲ್ಲಿ ನೀವು ನೋಡ್ಬೋದು ಬಾಕ್ಲ ಮೇಲೆ ಕಂಪ್ಲೀಟಾಗಿ ಬರೀ ಐವರಿ ಮೇಲೆ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಅಂದರೆ ಅವಾಗ ಬಳಸ್ತಾ ಇದ್ದಿದ್ದು ಬರೀ ಐವರಿ ಮತ್ತು ರೋಸ್ವುಡ್ ಎರಡೇ. ಸೊ ಈಗ ಇವ್ರು ಬಂದಮೇಲೆ ಏನು ಮಾಡಿದ್ರೆ, ಈ ಮರಗಳನ್ನೆಲ್ಲ ಶುರು ಮಾಡಿ ಮರದಲ್ಲೇ ಬೇರೆ ಬೇರೆ ನ್ಯಾಚುರಲ್ ಕಲರ್ಗಳನ್ನ ಇನೋವೇಟ್ ಮಾಡಿ ಇದನ್ನು ಈ ಕಾಮನ್ ಮ್ಯಾನ್ ತಲುಪುವಂಥ ಚಿಕ್ಕ ಚಿಕ್ಕ ಪ್ಯಾನಲ್ಗಳನ್ನ ಇವರು ಶುರು ಮಾಡ್ತಾರೆ. ಇದರಲ್ಲಿ ಈ ಥರ ಡ್ಯಾನ್ಸಿಂಗ್ ಲೇಡಿ ಇರ್ಬೋದು, ಈ ಥರ ಇರ್ಬೋದು, ಒಂದು ಕುರಿಗಾಹಿ ಶಪರ್ಡ್ ಜೀಸಸ್ ಅಂತ ಏನು ಹೇಳ್ತೀವಿ ಅದಿರ್ಬೋದು, ಅಥವಾ ಆನೆಗಳು, ಬರೀ ಆನೆ ಒಂದು ಕಾಡಲ್ಲಿ ಓಡಾಡ್ತಾ ಇರೋಂಥ ಆನೆಗಳಿರ್ಬೋದು, ದಸರಾ ಇರ್ಬೋದು, ಈ ಥರದ್ದು ಮಾತ್ರನೇ ಅವರೆಲ್ಲ ಮಾಡ್ಕೊಂಡು ಚಿಕ್ಕ ಚಿಕ್ಕದು ಪೀಸ್ಗಳು ಮಾಡಿ ಇದು ಕಾಮನ್ ಮ್ಯಾನ್ಗೆ ಅಟ್ಕೋ ಥರ ಇವರು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಕಾಮನ್ ಮ್ಯಾನ್ಗೆ ನಿಜವಾಗ್ಲೂ ಈ ಕಲೆ ಬಗ್ಗೆ ಪರಿಚಯ ಇರಲಿಲ್ಲ. ಈ ಕಲೆ ಫರ್ನಿಚರಲ್ಲೆಲ್ಲ ಮಾಡ್ತಾಯಿದ್ರು ಮೊದಲು, ಆದರೆ ಫರ್ನಿಚರೆಲ್ಲ ಆವಾಗ ಅಫೋರ್ಡಬಲ್ ಇರಲಿಲ್ಲ ಆಗಲೂ. ಅಂದರೆ ದೊಡ್ಡ ದೊಡ್ಡ ಫರ್ನಿಚರ್ಗಳು ಈಗ ತಾವು ನೋಡ್ಬೋದು, ಮೈಸೂರಿನ ಸಂಸ್ಥಾನದಿಂದ, ಮೈಸೂರು ಅರಮನೆಯಿಂದ ನಮ್ಮ ಇಂಡಿಯಾದಲ್ಲಿರುವಂಥ ಯಾವುದೇ ಮ್ಯೂಸಿಯಮಲ್ಲಿ ಹೋಗಿ ನಮ್ಮ ಮೈಸೂರದು ಮಹಾರಾಜರು ಕೊಟ್ಟಿರೋಂಥ ಗಿಫ್ಟನ್ನು ಸಪ್ರೇಟಾಗಿ ಮ್ಯೂಸಿಯಮಲ್ಲಿ ಇಟ್ಟಿರ್ತಾರೆ. ಅದೇ ಥರ ವಿದೇಶದಲ್ಲೂ ಇದೆ, ಎಲ್ಲನೂ ನಮ್ಮ ಮೈಸೂರು ಮಹಾರಾಜರು ಗಿಫ್ಟ್ ಕೊಟ್ಟಿರೋದು. ಸೊ ಇದು ಕಾಮನ್ ಮ್ಯಾನ್ಗೆ ಸಿಗೋಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಸೊ ಇದನ್ನು ಕಂಟಿನ್ಯೂ ಆಗಿ ಈ ಹಲವಾರು ಲೋಕಲ್ ಜನಗಳಿಗೂ ಇವ್ರು ಕರೆಸ್ಕೊಂಡು ಹೋಗ್ತಾರೆ. ಅದರಲ್ಲಿ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಅವರು ಒಬ್ಬರು. ಸೊ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಅಲ್ಲದೆ ಸುಮಾರು ಜನ ಕಲ್ತಿದ್ದಾರೆ ಅವ್ರ ಜೊತೆಲಿ. ಮುಖ್ಯವಾಗಿ ಅಲ್ಲಿ ಇದ್ದಂಥ ಆರ್ಟಿಸ್ಟ್ಗಳಲ್ಲಿ ಇವಾಗ ನಾನು ಅನ್ಕೋತೀನಿ ಅವ್ರ ಹತ್ರ ಕೆಲಸ ಮಾಡ್ತಿದ್ದವರು, ಇವಾಗ ಶೌಕತ್ತಲ್ಲಿ ಅವ್ರ ಹತ್ರ ಕೆಲಸ ಮಾಡ್ತಿದ್ದವರು ಈಗ ನನ್ನ ಅನುಭವದಲ್ಲಿ ಯಾರೂ ಇಲ್ಲ ಅನ್ಕೋತೀನಿ. ಇತ್ತೀಚೆಗೆ ಇನ್ನೊಬ್ಬರು ತೀರೋದ್ರು, ಕೃಷ್ಣಪ್ಪ ಅಂತ, ಅವರು ಅವ್ರ ಹತ್ರ ಕೆಲಸ ಕಲ್ತಿದ್ದು. ನೆಕ್ಸ್ಟು ಇವ್ರೇನು ಮಾಡ್ತಾರೆ, ಈ ರೋಸ್ವುಡ್ಡು ಅಭಾವ ಬರ್ಬೋದು ಇನ್ನು ಮುಂದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಪ್ಯಾಚ್ ಅಂತ ಶುರು ಮಾಡ್ತಾರೆ. ಪ್ಯಾಚ್ ಅಂದರೆ ಇದೇ ಕಲೆನ ಪ್ಲೇವುಡ್ ಮೇಲೆ ಪ್ರೆಸ್ ಮಾಡೋದು. ಇದು ಬೇರೆ ಬೇರೆ ದೇಶದಲ್ಲೂ ಇದೆ. ಚಿನ್ನ ಅದೊಂದು ಕೊಡು ಪ್ಯಾಚ್, ಇದು ಕಟಿಂಗ್ ಪ್ಯಾಚ್. ಸೊ ಇದು ಪ್ಯಾಚ್ ಕೆಲಸ ಶುರು ಮಾಡ್ತಾರೆ. ಪ್ಯಾಚ್ ಅಂದರೆ ಏನು ಅಂತಂದರೆ, ಇದು ನೋಡಿ ಸೇಮ್ ಇದೇ ಪ್ರೋಸೆಸ್ಸಲ್ಲೇ ಮಾಡಿರೋದು ಇದುವೇ. ಇದರಲ್ಲಿ ನಿಮಗೆ ಸಾಲಿಡು ಬೀಟೆ ಮರದ ಹಲಗೆ ಮೇಲೆ ತೋಡ್ಬಿಟ್ಟು ಕೂರಿಸಿದ್ದೀವಿ. ಇದೇ ಏನು ಮಾಡಿದ್ದೀವಿ, ಪೂರ್ತಿ ಚಿತ್ರಣ ಇದರಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕಲರ್ ಮರಗಳಲ್ಲಿ. ಇದನ್ನು ಪ್ಲೈವುಡ್ ಮೇಲೆ ಪ್ರೆಸ್ ಮಾಡಿದ್ದೀವಿ. ಇದು ಪ್ಲೈವುಡ್, ಇದು 4 mm ಥಿಕ್ನೆಸ್. ಈ ಪೀಸ್ನ ನೋಡಿ, ಇದು 4 mm ಥಿಕ್ನೆಸ್ ಫುಲ್ ಕಂಪ್ಲೀಟಾಗಿ ಚಿತ್ರಣ ರೆಡಿ ಆಗಿದೆ. ತಾವು ನೋಡ್ಬೋದು. ಇದು ನೋಡಿ, ಇದು ಬ್ಯಾಕ್ ಸೈಡು. ಹಾಂ, ಇವಾಗ ಇದನ್ನು ಪ್ಲೈವುಡ್ ಮೇಲೆ, ಇದು ಫ್ರಂಟ್, ಇದು ಬ್ಯಾಕ್ ಸೈಡು. ಇದನ್ನು ಪ್ಲೈವುಡ್ ಮೇಲೆ ಪ್ರೆಸ್ ಮಾಡ್ತೀವಿ. ಪ್ಲೈವುಡ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅದನ್ನು ಫಿನಿಶಿಂಗ್ ಮಾಡ್ತೀವಿ. ಇದರಲ್ಲಿ 2-3 ಥರ ಅನುಕೂಲಗಳಿದೆ. ಅದರಲ್ಲಿ ಪ್ಲೈವುಡಲ್ಲಿ ಮಾಡೋದ್ರಿಂದ ಏನಂದರೆ ನಮಗೆ ಸಮಯ ಭಾಳ ಉಳಿತಾಯ ಆಗುತ್ತೆ. ಯಾಕಂದರೆ ಪ್ಲೈವುಡ್ ರೆಡಿ ಅವೈಲೇಬಲ್ ಇರುತ್ತೆ. ಸೊ ಅದ್ರ ಮೇಲೆ ಪ್ರೆಸ್ ಮಾಡ್ತೀವಿ. ಮತ್ತು ಇನ್ನೊಂದು ಡ್ಯೂರಬಿಲಿಟಿ ಇದಕ್ಕಿಂತ ರೋಸ್ವುಡ್ಗಿಂತ ಡ್ಯೂರಬಿಲಿಟಿ ಇರುತ್ತೆ. ಯಾಕೆ ಅದು ಹೇಳ್ತೀನಿ ಅಂತಂದರೆ, ಈ ರೋಸ್ವುಡ್ ಮರ ಬಂದು ಸುಮಾರು 6ರಿಂದ 8 ತಿಂಗಳು ಒಣಗಿಸ್ಬೇಕು. ಯಾರಿಗೂ ಅಷ್ಟೊಂದು ಪೇಷನ್ಸ್ ಇಲ್ಲ ಇವಾಗ. ಸೊ ಹಂಗಾಗಿ 6 ತಿಂಗಳು 8 ತಿಂಗಳು ಆದಮೇಲೆ ಕೊಡ್ತೀವಿ ಅಂತಂದರೆ ಕಸ್ಟಮರು ನಮ್ಮ ಹತ್ರ ಯಾರೂ ಬರೋಲ್ಲ. ಹಂಗಾಗಿ ಈ ಕೆಲಸನ ಪ್ಲೇವುಡಲ್ಲಿ ಪ್ರೆಸ್ ಮಾಡಿ ಇದನ್ನು ಫಿನಿಷ್ ಮಾಡ್ತೀವಿ. ಇದಕ್ಕೆ ಪ್ಯಾಚ್ ವರ್ಕ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಪ್ಯಾಚ್ ವರ್ಕ್ ಅಂತ ನಮ್ಮ ಮೈಸೂರಲ್ಲಿ ಹೇಳೋದು. ಆದರೆ ಇದೆಲ್ಲ ಹೊರಗಡೆ ದೇಶದಲ್ಲಿ ಮಾಡ್ತಾರೆ ಈ ಕೆಲಸನ. ಈ ಥರ ಇದಕ್ಕೆ ಇಂಟಾರ್ಸಿಯಾ ಅಂತ ಹೇಳ್ತಾರೆ. ಇದಕ್ಕೆ ಜರ್ಮನಿ, ಯುರೋಪ್ ಸೈಡಲ್ಲೆಲ್ಲ ಇದಕ್ಕೆ ಇಂಟಾರ್ಸಿಯಾ ಅಂತಾರೆ. ಸೌತ್ ಅಮೇರಿಕಾ, ಇನ್ನು ಕೆಲವು ಭಾಗದಲ್ಲಿ ರಷ್ಯಾ, ಜಪಾನ್ ಅಲ್ಲೆಲ್ಲ ಮಾರ್ಕೆಟ್ರಿ ಅಂತ ಹೇಳ್ತಾರೆ. ಈ ಪರ್ಷಿಯಾದಲ್ಲೇ ಇದಕ್ಕೆ ಮೊಜಾಯಿಕ್ ಆರ್ಟ್ ಅಂತ ಹೇಳ್ತಾರೆ. ಇದೇ ಕಲೆನ ಬೇರೆ ಬೇರೆ ಹೆಸರಿಂದ ಕೂಗ್ತಾರೆ. ಆದರೆ ಒಂದೇ ಒಂದು ಸೌಮ್ಯತೆ ಏನಂದರೆ, ನಮ್ಮ ಮೈಸೂರು ಕಲೆಗೂ ಮತ್ತು ಪರ್ಷಿಯಾಗೂ
ನಾವು ಪರ್ಷಿಯಾ ಮತ್ತು ಮೈಸೂರಲ್ಲಿ ಮಾತ್ರ ನಿಮಗೆ 4 mm ಥಿಕ್ನೆಸ್ಸು ಮರ ಬೆಳೆಸೋದು, ಈ ಥಿಕ್ನೆಸ್ ಮರ ಬೆಳೆಸೋದು. ಇನ್ನು ಬಾಕಿ ಎಲ್ಲ ಕಡೆನೂ ಪೇಪರ್ಸ್ ದಪ್ಪ ಇರುತ್ತೆ. ಪೇಪರ್ ದಪ್ಪದಲ್ಲಿ ಮಾತ್ರ ಇದನ್ನ ಬರೀ ಸುಮ್ಮನೆ ಅವರು ಬ್ಲೇಡಲ್ಲಿ ಹಿಂಗೆ ಕಟ್ ಮಾಡಿ ಈ ಪೇಪರ್ ಆರ್ಟ್ ಮಾಡ್ತಾರಲ್ಲ ಮಕ್ಕಳು, ಆ ಥರ ಮರನ ತೆಳುವಾಗಿ ಮರದ್ದು ಸಿಗುತ್ತೆ ಶೀಟು. 0.25 mm ಥಿಕ್ನೆಸ್ ಇರುತ್ತೆ. ಸುಮ್ಮನೆ ಈಸಿಯಾಗಿ ಒಂದು ಬ್ಲೇಡಲ್ಲಿ ಕಟ್ ಮಾಡ್ಬೋದು. ಅದನ್ನು ಕಟ್ ಮಾಡಿ ಅಂಟಿಸ್ಬಿಟ್ಟು ಅದನ್ನ ಫಿನಿಷ್ ಮಾಡಿಬಿಟ್ಟು ಅದ್ರಲ್ಲಿ ಮಾಡ್ತಾರೆ. ಸೊ ಅದರಲ್ಲಿ ಡಿಸಡ್ವಾಂಟೇಜ್ ಏನಂತಂದ್ರೆ ಅದು ನಿಮಗೆ ಒಂದೇ ಸಲ ಫಿನಿಷ್ ಮಾಡಿದ್ರೆ ಆಯಿತು, ತಿರ್ಗಾ ರಿಪೇರಿ ಬಂದರೆ ರೀಫಿನಿಷಿಂಗ್ ಮಾಡೋಕ್ಕಾಗಲ್ಲ. ನಮ್ಮದು ಆ ಥರ ಅಲ್ಲ. ಇದು ರೀಫಿನಿಷಿಂಗ್ ಬೇಕಾದ್ರೆ ಮಾಡ್ಬೋದು. ಇದು ಉಜ್ಜಿ ವಾಪಸ್ ರೀಫಿನಿಷಿಂಗ್ ಮಾಡಿದ್ರೆ ತಿರ್ಗಾ ಹೊಸದಾಗೆ ಹಂಗೆ ಕಾಣುತ್ತೆ. ಬೇರೆ ಕಲರ್ ಬೇಕಾದ್ರೆ ತಿರ್ಗಾನು ಕೂರಿಸ್ಕೋಬೋದು. ಅಕಸ್ಮಾತ್ ಇದು ಬೇಡ, ಇದೇನೋ ಚೇಂಜ್ ಮಾಡಬೇಕಾಯ್ತು ಅಂದರೆ ಬೇಕಾದ್ರೆ ತೆಗೆದು ಕೂರಿಸ್ಕೋಬೋದು. ಇದು ನಮ್ಮದ್ರಲ್ಲಿ ಮಾತ್ರ ಈ ಥರ ಆಪ್ಷನ್ನು ನಮ್ಮ ಹತ್ರ ಮತ್ತು ಪರ್ಷಿಯಾದಲ್ಲಿ ಮಾತ್ರ. ಇನ್ನು ಬಾಕಿ ಯಾವುದೇ ಜಾಗದಲ್ಲೂ ಪ್ರಪಂಚದಲ್ಲಿ ಮಾಡೋದು ನಿಮಗೆ ಪೇಪರ್ ದಪ್ಪ ಮಾತ್ರ ಇರುತ್ತೆ. ಸೊ ಅದು ಒಂದ್ಸಲಿ ರೀಫಿನಿಷಿಂಗ್ ಅಥವಾ ಏನೋ ಬಿದ್ದು ಒಡೆದೋಯ್ತು ಅಂದರೆ ಅದನ್ನ ರಿಪೇರಿ ಮಾಡೋಕ್ಕೆ ಬರೋಲ್ಲ, ವೇಸ್ಟ್ ಅದು ಅಷ್ಟೇ ಆಗ್ಬಿಡುತ್ತೆ. ಅಂದರೆ ಅವರು ವಿನಿಯರಲ್ಲಿ ಮಾಡ್ತಾರೆ. ಅಂದರೆ ಪ್ಲೇವುಡ್ಗೆ ಹೆಂಗೆ ನಾವು ಈ ಪ್ಲೇವುಡ್ ಪದರಗಳಿದೆಯಲ್ಲ, ಅದು ಪದರಗಳಿಗೆ ವಿನಿಯರ್ ಅಂತ ಹೇಳ್ತೀವಲ್ಲ, ಅದು 0.25 mm ಥಿಕ್ನೆಸ್ ಇರುತ್ತೆ ಅಥವಾ 0.1 mm ಥಿಕ್ನೆಸ್ ಇರುತ್ತೆ. ಅಂದರೆ 1 mm ಅಲ್ಲಿ 10ನೇ ಒಂದು ಭಾಗ ಅಷ್ಟು ಥಿಕ್ನೆಸ್ ಇರುತ್ತೆ. ಅದರಲ್ಲಿ ಇವರು ಕಟ್ ಮಾಡಿ ಕೂರಿಸ್ತಾರೆ. ಅದಕ್ಕೆ ಮಾರ್ಕೆಟ್ರಿ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಮಾರ್ಕೆಟ್ರಿ ಅಂತಲೂ ಕರಿಬೋದು. ಮತ್ತು ಮಾರ್ಕೆಟ್ರಿ ಅನ್ನೋ ಪದ ಇಲ್ಲಿ ನಮ್ಮಲ್ಲಿ ಬಳಕೆಯಲ್ಲಿಲ್ಲ, ಹಾಗಾಗಿ ಭಾಳ ಜನಕ್ಕೆ ಗೊತ್ತಾಗಲ್ಲ. ಫಾರಿನರ್ಸ್ಗೆ ಅರ್ಥ ಆಗುತ್ತೆ ಈಸಿಯಾಗಿ, ಯಾಕಂದರೆ ಮಾರ್ಕೆಟ್ರಿ ಮತ್ತು ಇಂಟಾರ್ಸಿ ಅಂತಲೇ ಹೋಗ್ತಾರೆ. ಯುರೋಪಲ್ಲೆಲ್ಲ ಇಂಟಾರ್ಸಿ ಅಂತ ಹೋಗ್ತಾರೆ ಇದಕ್ಕೆ. ನಮ್ಮ ಮೈಸೂರು ಇನ್ಲಕ್ಕಲ್ಲೇ ಎಕ್ಸ್ಪೋರ್ಟ್ ಶುರುವಾಗಿದೆ ಒಂದು ಚಿಕ್ಕದಾಗಿ ಸ್ಟೋರಿ ಇದೆ. ಇದು ನಮ್ಮ ತಂದೆಯವ್ರು ನನಗೆ ಹೇಳಿದ್ದು. ಈ ಬಾಕ್ಸ್ ತಾವು ನೋಡ್ತಾ ಇದ್ದೀರಾ, ಈ ಬಾಕ್ಸ್ ಬಂದ್ಬಿಟ್ಟು ರೋಸ್ವುಡ್ಡಲ್ಲಿ ಮೇಲ್ಗಡೆ ಆನೆ ಹಾಕಿದ್ದೀವಿ ನಾವು. ಸೊ ಈ ಥರದ್ದು ಅವರು ಬಾಕ್ಸ್ ಮಾಡ್ತಿದ್ರು ಒಂದು. ಸೊ ಈ ಬಾಕ್ಸು ಮೀರ್ ಶೌಕತ್ತಲ್ಲಿ ಅವ್ರು ಏನು ಮಾಡ್ತಿದ್ರು, ಚಿಕ್ಕದಾಗೆ ಸಿಗರೆಟ್ ಪ್ಯಾಕ್ ಸೈಜ್ಗೆ ಬಾಕ್ಸ್ ಮಾಡ್ತಾಯಿದ್ರು. ಆ ಸಿಗರೆಟ್ ಬಾಕ್ಸ್ ಅಂತಲೇ ಮಾಡ್ತಿದ್ರು. ಸಿಗರೆಟ್ ಬಾಕ್ಸಲ್ಲಿ ಏನಾಗ್ತಾಯಿತ್ತು, ಒಂದು ಎಲಿಫೆಂಟ್ ಇಟ್ಬಿಟ್ಟು ಒಂದು ಬಾಕ್ಸ್ ಇಟ್ಬಿಟ್ಟು ಒಂದು ಸಿಂಗಲ್ ಎಲಿಫೆಂಟು ಒಂದು ಬಾಕ್ಸು ಸಿಗರೆಟ್ ಸೈಜ್ ಬಾಕ್ಸ್ ಮಾಡೋರು. ಸೊ ಇದೇನಾಯಿತು, ಒಬ್ಬ ಮೈಸೂರಿಗೆ ಒಬ್ಬ ವಿದೇಶಿ ಯಾತ್ರಿಕ ಬರ್ತಾನೆ. ಅವನು ಅದೊಂದು ಬಾಕ್ಸ್ ತೊಗೊಂಡೋಗ್ತಾನೆ. ಇಂಗ್ಲೆಂಡಲ್ಲಿ ಒಂದು ಎಲಿಫೆಂಟ್ ಬ್ರ್ಯಾಂಡ್ದು ಒಂದು ಸಿಗರೆಟ್ ಇರುತ್ತೆ, ಅದು ನಷ್ಟದಲ್ಲಿ ಮುಚ್ಚೋಂಥ ಪರಿಸ್ಥಿತಿಲಿರುತ್ತೆ. ಈ ಬಾಕ್ಸ್ ತೊಗೊಂಡೋಗ್ಬಿಟ್ಟು ಅವನೇನೇನು ಮಾಡ್ತಾನೆ, ಈ ಸಿಗರೆಟ್ ಬಾಕ್ಸ್ನ ಕೊಟ್ಬಿಟ್ಟು ನೋಡಿ ಎಲಿಫೆಂಟ್ ಹಾಕಿರೋದು ಒಂದು ಬಾಕ್ಸ್ ಇದೆ, ಈ ಬಾಕ್ಸ್ನ ಇದ್ರೊಳಗಡೆ ಸಿಗರೆಟ್ ಇಟ್ಬಿಟ್ಟು ಮಾರು ನೋಡು ಅಂತ. ಆಗ ಅಲ್ಲಿ ಆ ಕಂಪ್ನಿಯವ್ರಿಗೆ ಒಂದು ಯೋಚನೆ ಬರುತ್ತೆ. ಫಸ್ಟು ಒಂದು ಸ್ವಲ್ಪ ಬಾಕ್ಸ್ ಒಂದು 100 ಬಾಕ್ಸ್ ತರಿಸ್ಬಿಟ್ಟು ಅದರಲ್ಲಿ ಸಿಗರೆಟ್ ಇಟ್ಬಿಟ್ಟು ಮಾರಕ್ಕೆ ಶುರು ಮಾಡ್ತಾರೆ. ಆಗ ಸಿಗರೆಟ್ ಬೇಡ ಅಂದರೂ ಬಾಕ್ಸ್ಗೋಸ್ಕರ ಜನಗಳು ಡಿಮ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟು ಎಲಿಫೆಂಟ್ ಸಿಗರೆಟ್ ಬಾಕ್ಸು ಸಿಕ್ಕಾಪಟ್ಟೆ ವಿದೇಶಕ್ಕೆ ರಫ್ತಾಗುವಂಥ ಮೂಮೆಂಟ್ಗೆ ಇದು ಮೊದಲು ಶುರುವಾಗಿದ್ದು ಅಂತ ನಮ್ಮ ತಂದೆಯವರು ನಮ್ಗೆ ಹೇಳಿದ್ದು. ಅಂದರೆ ಅವ್ರ ಹತ್ರ ಕೆಲಸ ಮಾಡ್ತಿದ್ಬೇಕಾದ್ರೆ ಇದು ನಡೆದಿರೋದು ಘಟನೆ. ಸೊ ಎಲಿಫೆಂಟ್ ಸಿಗರೆಟ್ ಕಂಪನಿಯವ್ರಿಗೆ ಈ ಎಲಿಫೆಂಟ್ ಡಿಸೈನ್ ಮಾಡಿರೋಂಥ ಸಿಗರೆಟ್ ಪ್ಯಾಕ್ಟನ್ನ ಬಾಕ್ಸ್ನ ಸೇಲ್ ಮಾಡಿ ಇದು ಎಕ್ಸ್ಪೋರ್ಟ್ ಶುರು ಆಯಿತು ಅಂತ ನಮ್ಮ ತಂದೆಯವರು ಇದು ಹೇಳಿದ್ದು ಸ್ಟೋರಿ. ಮೈಸೂರಿಂದ ಮೀರ್ ಶೌಕತ್ತಲ್ಲಿ ಅವರು ಎಕ್ಸ್ಪೋರ್ಟ್ ಶುರು ಆಗಿದ್ದು ಈ ಥರ. ಅದಕ್ಕೆ ಮೊದಲು ಎಕ್ಸ್ಪೋರ್ಟೇ ಇರಲಿಲ್ಲ, ಅದಕ್ಕೆ ಬರೀ ಲೋಕಲ್ ಮಾರ್ಕೆಟಲ್ಲಿ ಮಾತ್ರ ಇತ್ತು, ಮಹಾರಾಜರು ಕಳಿಸ್ಕೊಡ್ತಾ ಇದೆ ಅಂತ ಮಾತ್ರ ಇತ್ತು. ಸೊ ಇದೇ ಥರ ಹಲವಾರು ಇದರಿಂದಗಡೆ ಸ್ಟೋರಿಗಳಿದೆ. ಅಂದರೆ ನಮ್ಮ ಕಲೆ ಉಳಿಸ್ಕೊಳ್ಳೋಕ್ಕೆ ಎಷ್ಟೆಷ್ಟೆಲ್ಲ ಪ್ರಯತ್ನ ಪಟ್ಟರು. ಮತ್ತು ಅದಕ್ಕಿಂತ ಇದು ನೋಡಿ, ಇವಾಗ ನಾವು ಇನೋವೇಷನ್ ಮಾಡಿಕೊಂಡು ಇವಾಗ ಇದು ನೋಡಿ ನಾವು ಬಾಕ್ಸ್ ಮಾಡಿರೋದು ಇದು ಟೀ ಕುಡ್ ಮೇಲೆ ಮಾಡಿದ್ದೀವಿ. ಇದು ವರ್ಲಿ ಆರ್ಟ್ದು ಒಂದು ಪಾರ್ಟ್ ಇದೆ ಅಷ್ಟೇ, ಒಂದು ಮೋಟಿಫ್. ಇದು ಚಾಕ್ಲೇಟ್ಗೋಸ್ಕರ ಮಾಡೋದು ಬಾಕ್ಸ್. ಇದು ಈಗಲೂ ಈಗಲೂ ಬಾಕ್ಸ್ಗಳಿಗೆ ಡಿಮ್ಯಾಂಡ್ ಇದೆ. ನಾಮದ ಪೆಟ್ಟಿಗೆ ಮಾಡ್ತೀವಿ, ಈ ಥರ ಚಾಕ್ಲೇಟ್ ಬಾಕ್ಸ್ ಮಾಡ್ತೀವಿ, ಜ್ಯುವೆಲರಿ ಬಾಕ್ಸ್ಗಳು ಮಾಡ್ತೀವಿ, ದೊಡ್ಡ ಜ್ಯುವೆಲರಿ ಬಾಕ್ಸು ಮಾಡ್ಕೊಟ್ಟಿದ್ದೀವಿ. ಒಂದು 3 ಅಡಿ ಅಗಲ 3 ಅಡಿ 2 ಅಡಿ ಸೈಜ್ದು ಜ್ಯುವೆಲರಿ ಬಾಕ್ಸ್ಗಳು, ದೊಡ್ಡದು ಬೆಳ್ಳಿ ಜ್ಯುವೆಲರಿ ಇಟ್ಬಿಟ್ಟು ಮದುವೆಗೆ ಇವಾಗ ಕೊಡ್ತಾರೆ ಜನಗಳು. ಈಗ ಹೊಸ ಟ್ರೆಂಡ್ ಆಗ್ಬಿಟ್ಟು ಇಲ್ಲ, ಫೋಟೋ ಇದೆ ಕಳಿಸ್ತೀನಿ ನಿಮಗೆ. ಸೊ ಅದು ದೊಡ್ಡ ಸೈಜ್ದು ಒಂದು ಬೆಳ್ಳಿ ಪದಾರ್ಥ ಎಲ್ಲ ತುಂಬಿಟ್ಟು ಕೊಡೋಕ್ಕೆ ಇವಾಗ ಅಷ್ಟಲಕ್ಷ್ಮಿ ಡಿಸೈನ್ ಮಾಡಿಬಿಟ್ಟು ಬಾಕ್ಸ್ಗಳು ಕೊಡ್ತಾಯಿದ್ದಾರೆ ಈಗ. ಸೊ ಈ ಪ್ರಸ್ತುತವಾಗಿ ಆವಾಗ ಶುರು ಮಾಡಿದ್ದು ಇವತ್ತು ತನಕನೂ ಅದು ಡಿಮ್ಯಾಂಡ್ ಇದ್ದೇ ಇದೆ. ಅಷ್ಟಲಕ್ಷ್ಮಿ ಬಾಕ್ಸ್ಗಳು ಮಾಡ್ತೀವಿ, ದಶಾವತಾರ ಬಾಕ್ಸ್ ಮಾಡ್ತೀವಿ. ಕೆಲವರು ಈ ತಿರುಪತಿಲಿ ಪೂಜೆ ಮಾಡಿಸಿದಾಗ ಯಾವುದೋ ಒಂದು ಸೇವೆ ಮಾಡಿಸಿದಾಗ ಅವ್ರಿಗೆ ಆ ತಿರುಪತಿ ದೇವ್ರ ಮೇಲೆ ಇದ್ದಂಥ ವಸ್ತ್ರ ಕೊಡ್ತಾರೆ ಅವ್ರಿಗೆ, ಯಾರು ಸೇವೆ ಮಾಡಿಸಿದವ್ರಿಗೆ. ಅದನ್ನು ಇಟ್ಕೊಳ್ಳೋಕ್ಕೆ ಅದನ್ನು ಅವ್ರು ಎಲ್ಲೋ ಇಡಲ್ಲ, ಯಾವುದೋ ಬೀರಲ್ಲಿ, ಅದನ್ನು ದೇವ್ರ ಮೇಲೆ ಇಡ್ತಾರೆ. ಅದನ್ನ ಇಡೋಕ್ಕೆ ನಾವು ಬಾಕ್ಸ್ಗಳು ಮಾಡಿಕೊಡ್ತೀವಿ. ಮತ್ತು
ನಮ್ಮ ಭಾರತೀಯ ವೀರ ಯೋಧರು ತೀರೋದ್ರು, ಆವಾಗ ಅವ್ರ ಮೇಲೆ ಬಟ್ಟೆ ಹಾಕಿರ್ತಾರೆ, ಅಂತಿಮ ಯಾತ್ರದಲ್ಲಿ ಬಟ್ಟೆ ಹಾಕಿ ಏನು ಹಾಕಿರ್ತಾರೆ, ಬಾವುಟ ಹಾಕಿರ್ತಾರೆ, ನಮ್ಮ ಇಂಡಿಯಾದು ಬಾವುಟ ಹಾಕಿರ್ತಾರೆ. ಆ ಬಾವುಟನ ಅವರು ಅದು ಹಂಗೆ ಸುಮ್ಮನೆ ತೊಗೊಂಡೋಗಿ ಬೀರಲ್ಲಿಡಲ್ಲ, ಆ ಬಾವುಟಕ್ಕೆ ಬಾಕ್ಸ್ ಮಾಡಿಕೊಡ್ತೀವಿ. ಆ ಬಾಕ್ಸಲ್ಲಿ ಅದು ಬಾವುಟ ಇಟ್ಬಿಟ್ಟು ಅದನ್ನು ಅವರು ಒಂದು ಕಡೆ ಶೋಕೇಸಲ್ಲಿ ಇಡ್ತಾರೆ. ಆ ಬಾವುಟ ಅದ್ರ ಮೇಲೆ ಹಾಕಿರೋಂಥದ್ದು ತಿರ್ಗಿ ಹಾರಿಸಲ್ಲ ಅಂತ ಯಾರೋ ಹೇಳಿದ್ದು ನನಗೆ, ಒಬ್ಬರು ಸೈನಿಕರು ಫ್ಯಾಮಿಲಿಯವರು. ಆ ಬಾವುಟಕ್ಕೋಸ್ಕರ ಒಂದು ಬಾಕ್ಸ್ ಮಾಡಿಕೊಡ್ತೀವಿ. ಅದು ಬಾವುಟ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಇಟ್ಕೋತಾರೆ. ಮತ್ತು ಈ ಮೆಡಲ್ಗಳು ಇಡೋಕ್ಕೆ ಬಾಕ್ಸ್ಗಳು ಮಾಡಿಕೊಡ್ತೀವಿ, ಗನ್ಗಳು ಇಡೋಕ್ಕೆ ಬಾಕ್ಸ್ ಮಾಡಿಕೊಡ್ತೀವಿ. ಸೊ ಬಾಕ್ಸಲ್ಲೇ ಇಷ್ಟು ಒಂದು ವೆರೈಟಿ ಇದೆ. ಅದೇ ಥರ ಫ್ರೇಮ್ಗೆ ಹೋಗ್ತೀವಿ ಅಂತಂದರೆ ಹಳೆ ಕಾಲದಲ್ಲಿ ಮಾಡ್ತಾಯಿದ್ದು ಬರೀ ಒಂದು ಮಾಮೂಲಿ ಬರೀ ಪ್ಲೈನ್ ರೋಸ್ವುಡ್ ಫ್ರೇಮು ಮತ್ತು ಇನ್ಲೇ ಫ್ರೇಮ್ ಮಾಡ್ತೀವಿ. ಈಗ ನಾವು ಹೊಸದಾಗಿ ಇನೋವೇಷನ್ ಮಾಡಿದ್ದೀವಿ. ಅದನ್ನು ನಿಮಗೆ ತಮ್ಮ ಮುಂದೆ ನಾವು ನೋಡ್ತಾ ಇದ್ದಾರೆ ಇಲ್ಲಿ. ಇದರಲ್ಲಿ ನೋಡಿ ಕಂಪ್ಲೀಟಾಗಿ ಒಂದು ಹಳ್ಳಿ ಚಿತ್ರಣ ಮಾಡಿದ್ದೀನಿ. ಒಂದು ಹಳ್ಳಿ ಚಿತ್ರಣದಲ್ಲಿ ಅವರು ಭತ್ತ ನಾಟಿ ಮಾಡೋದ್ರಿಂದ ಹಿಡಿದ್ಬಿಟ್ಟು ಹಸು ಸಾಕಾಣಿಕೆ, ಹಸುಗಳು ಕೂತಿರೋದು, ಬಾವಿಲಿ ನೀರು ಸೇರ್ತಾ ಇರೋದು, ಮತ್ತು ನೀರು ತೊಗೊಂಡೋಗ್ತಾ ಇರೋದು ಇಲ್ಲಿ, ಮತ್ತು ಇಲ್ಲಿ ಅವರು ಹೊಲದ ಕಡೆಗೆ ಹೋಗ್ತಾ ಇರೋಂಥದ್ದು, ಮನೆ ಮುಂದೆ ರಂಗೋಲಿ. ಇದು ಆಗಿನ ಕಾಲಕ್ಕೆ ಚಿಕ್ಕ ಚಿಕ್ಕ ಸಾಗಾಟಗಳು ಹೆಂಗೆ ನಡೀತಾ ಇತ್ತು ಅಂತ, ಮಡಕೆಯಲ್ಲಿ ಏನೇನೆಲ್ಲ ಸಾಗಿಸ್ತಾ ಇದ್ರು, ಈ ಕುರಿ ಕಾಯ್ತಾ ಇರೋದು, ಮತ್ತು ಇದು ಭತ್ತ ತೂರ್ತಾ ಇರೋದು, ಅದು ತೂರಿದ ಭತ್ತನ ತುಂಬ್ಕೊಂಡು ಬರ್ತಾ ಇರೋದು, ನೀರು ತುಂಬ್ಕೊಂಡು ಬರ್ತಾ ಇರೋದು, ಈ ಥರ ಪ್ರತಿಯೊಂದೊಂದು ಇದೊಂದು ಹಳ್ಳಿ ಚಿತ್ರಣ. ಈಗ ಈ ಕಲ್ಪನೆ ಈಗಿನ ಮಕ್ಕಳಿಗೆ ಇಲ್ವೇ ಇಲ್ಲ. ಇದು ನಮ್ಮ ಸಿಟಿ ಮಕ್ಕಳಿಗೆ ಇದ್ರ ಕಲ್ಪನೆನೇ ಇಲ್ಲ. ಸೊ ಅದೇ ಥರ ಇದು ಈ ಪಿಕ್ಚರ್ ಬಂದ್ಬಿಟ್ಟು ನಮ್ಮ ಭಾರತ ದೇಶದ ವಿವಿಧ ರಾಜ್ಯದ ಟ್ರೆಡಿಷನಲ್ ಡ್ರೆಸ್ಸಸ್, ಬೇರೆ ಬೇರೆ ರಾಜ್ಯದಲ್ಲಿ ಟ್ರೆಡಿಷನಲ್ ಡ್ರೆಸ್ಸಸ್ಗಳು ಹೆಂಗಿರುತ್ತೆ ಅನ್ನೋದನ್ನು ಮಾಡ್ಕೊಂಡು ಹೋಗಿದ್ದೀನಿ ಇದರಲ್ಲಿ. ಸೊ ಅದೇ ಥರ ಇದರಲ್ಲಿ ವಿಶೇಷ ಏನಂದರೆ, ಹಳ್ಳಿ ಚಿತ್ರಣದೇ ಆದ್ರೂ ಪ್ರತಿಯೊಬ್ಬರು ಅದರಲ್ಲಿ ಹೆಣ್ಮಕ್ಳೇ ಇದ್ದಾರಲ್ಲಿ. ಅಂದರೆ ಹಳ್ಳಿ ಒಂದು ಜೀವನದಲ್ಲಿ ಹೆಣ್ಣುಮಕ್ಳ ಹಾಸುವಕ್ಕಾಗಿ ಹೆಂಗೆ ಅವರು ತೊಡಗಿಸ್ಕೊಂಡಿರ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸ್ಕೊಂಡು ಹೋಗಿದ್ದೀನಿ. ಹೆಣ್ಣೆ ಪ್ರಮುಖ ಪಾತ್ರ ಇರೋದು ಹಳ್ಳಿ ಇಲ್ಲವೇ. ಸೊ ಅದ್ರದ್ದು ನಮಗೆ ಕಂಪ್ಲೀಟಾಗಿ ಅದರಲ್ಲೇ ತೋರಿಸಿದ್ದೀನಿ. ನಾನು ನಿಮಗೆ ಮೈಸೂರಲ್ಲಿ ಎಕ್ಸ್ಪೋರ್ಟ್ ಹೆಂಗೆ ಶುರು ಆಯಿತು ಅಂತ ಹೇಳಿದೆ. ಮೈಸೂರು ಎಕ್ಸ್ಪೋರ್ಟ್ ಶುರು ಆಗೋದ್ರ ಜೊತೆಲಿ ಮೈಸೂರಿನ ಥೀಮಲ್ಲಿ ಹೆಂಗೆ ಎಲ್ಲ ನಡೀತಾ ಇತ್ತು, ಹೆಂಗೆ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಇವರು ಮೀರ್ ಶೌಕತ್ ಅಲಿ ಅವರು ಅವತ್ತಿನ ದಿವಸಕ್ಕೆ ಮೈಸೂರು ಥೀಮಲ್ಲಿ ಏನೇನು ಮಾಡಬೇಕು ಸಾಧ್ಯತೆಗಳಿತ್ತು ಅದೆಲ್ಲ ಮಾಡಿದ್ದಾರೆ. ಅಂದರೆ ಮೈಸೂರು ದಸರಾ ಪ್ರೊಸೆಷನ್ನ ಅವರು ಮಾಡಿದ್ದಾರೆ. ಅದರಲ್ಲಿ ನನ್ನ ಗುರುಗಳು ಸಿ ಕುಪ್ಪಾಚಾರ್ ಪ್ಯಾಲೇಸ್ ಆರ್ಟಿಸ್ಟು, ಅವ್ರ ಹತ್ರ ನಾನು ಡ್ರಾಯಿಂಗ್ ಕಲ್ತ್ಕೊಂಡಿದ್ದು. ಸೊ ಅವರು ಮೈಸೂರಿನ ಕಂಪ್ಲೀಟ್ ಚಿತ್ರಣ ಇರುವಂಥ ಒಂದು ದಸರಾ ಪ್ರೊಸೆಷನ್ನು ನನ್ನ ಮದುವೆಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಅದು ಬರೀ ಡ್ರಾಯಿಂಗು ಪೆನ್ಸಿಲ್ ಸ್ಕೆಚ್ನ ನನಗೆ ಕೊಟ್ಟಿದ್ದಾರೆ. ಅದು ಇದೆಲ್ಲ ಅದು ಬೇರೆ ಡಿಸೈನು, ಇದೇ ಥರ ಒಂದು ಪ್ರೊಸೆಷನ್ ಪೀಸ್ ಅದು ಇದು ನೋಡ್ತಾ ಇದ್ರೆ ಇದು ನಿಮಗೆ ಪ್ರೊಸೆಷನ್ ಕಂಪ್ಲೀಟಾಗಿ ಓಕೆ. ಈಗ ಪ್ರಸ್ತುತ ನಮ್ಮ ಕುಂದಣ ಕಲೆ ಉಳಿಸ್ಕೊಳ್ಳೋಕ್ಕೆ ಈಗ ಅನಿವಾರ್ಯತೆ ಏನಿದೆ ಅಂತಂದರೆ, ನಮ್ಮ ಮೈಸೂರಿನ ಕುಂದಣ ಕಲೆಯಲ್ಲಿ ಬೇರೆ ಬೇರೆ ಯುಟಿಲಿಟಿ ಅಂದರೆ ಉಪಯೋಗ ಆಗೋಂಥದ್ದು, ಜನಸಾಮಾನ್ಯರಿಗೆ ಉಪಯೋಗ ಆಗೋಂಥದ್ದು ಮೊಮೆಂಟಸ್ಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ಪೆನ್ ಹೋಲ್ಡರು, ಪೆನ್ ಸ್ಟ್ಯಾಂಡು, ಅಥವಾ ಚರ್ಕಗಳು, ಈ ಥರದ್ದೆಲ್ಲ ನಾವು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅಂದರೆ ಸುಮಾರೊಂದು 15-20 ವರ್ಷದಿಂದ ನಡೀತಾ ಇದೆ. ನಾವು ಅದರಲ್ಲಿ ಕೆಲವು ವಿಷಯ ಈಗ ಪ್ರಸ್ತುತದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಥೀಮ್ ಬೇಸ್ ಮೇಲೆ. ಅಂದರೆ ಈಗ ನಾವು ಮೈಸೂರು ಥೀಮಲ್ಲಿ ಮೈಸೂರು ದಸರಾ, ಮೈಸೂರದು ಜಟಕಾ ಗಾಡಿ, ಮೈಸೂರದು ನಂದಿ, ಮತ್ತು ಚಿಕ್ಕ ಗಡಿಯಾರ, ಮೈಸೂರದು ದೊಡ್ಡ ಗಡಿಯಾರ, ಈ ಥರದ್ದೆಲ್ಲ ನಿಮಗೆ ಒಂದು ಥೀಮಲ್ಲಿ ಮಾಡ್ತೀವಿ. ಅದನ್ನು ಮಾಡ್ಕೊಡ್ತಾಯಿದ್ದೀವಿ. ನಿಮಗೆ ತೋರ್ಸೋಕ್ಕೆ ನನ್ನ ಹತ್ರ ಇಲ್ಲ ಈಗ ಸದ್ಯಕ್ಕೆ, ಫೋಟೋಸ್ ಇದೆ ಕೊಡ್ತೀನಿ. ಈ ದಸರಾ ಥೀಮಲ್ಲಿ ನೋಡಿ, ಇವಾಗ ಇದು ಚಿಕ್ಕ ಸೈಜು, ಇದು 9-13 ಸೈಜು. ಇದರಲ್ಲಿ ಪ್ರೊಸೆಷನ್ನು ಕಂಪ್ಲೀಟ್ ಪ್ರೊಸೆಷನ್ನು ಅಂದರೆ ಬ್ಯಾಂಡ್ ಸೆಟ್ ವಿತ್ ದಸರಾ ಅಂಬಾರಿ ತೋರಿಸಿದ್ದೀವಿ. ಈ ಸೈಜ್ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿ ಸೈಜ್ ಚೆನ್ನಾಗಿ ಸೇಲ್ ಆಗುತ್ತೆ ನಮ್ಮ ಹತ್ರ. ಅದೇ ಥರ ಇದು ಮೊಮೆಂಟೋ ಕೊಡೋಕ್ಕೆ, ಗಿಫ್ಟ್ ಕೊಡೋಕ್ಕೆ, ಈ ಕರಕುಶಲ ಕಲೆ, ನಮ್ಮ ಇನ್ಲೇ ಹ್ಯಾಂಡಿಕ್ರಾಫ್ಟ್ಸು ಯಾಕೆ ಅನಿವಾರ್ಯ ನಮ್ಮ ಜನಗಳಿಗೆ, ಯಾಕೆ ಇದು ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತೀನಿ ಅಂತ ಅಂದರೆ, ಈಗ ಯಾರೋ ಹೊರಗಡೆ ದೇಶದಿಂದ ನಮ್ಮ ಮೈಸೂರಿಗೆ ಬರ್ತಾರೆ, ಅವರು ಯಾವುದೋ ಬಂದ್ಬಿಟ್ಟು ಇಲ್ಲಿ ಒಂದು ಗಾಜಾಗಲಿ ಅಥವಾ ಎಲೆಕ್ಟ್ರಿಕ್ ಸಾಮಾನಾಗಲಿ ಅಥವಾ ಬಟ್ಟೆ ಆಗಲಿ ತೊಗೊಳಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಇಷ್ಟಪಡೋದು ಎರಡೇ ವಿಷಯ, ಒಂದು ಸ್ಯಾಂಡ್ವುಡ್ ಕಾರ್ವಿಂಗು, ಇನ್ನೊಂದು ನಮ್ಮ ಮೈಸೂರಿನ ಈ ಕುಂದಣ ಕಲೆ. ಸೊ ಇದೆರಡೇ ನಮ್ಮ ಮೈಸೂರಲ್ಲಿ ಇವಾಗ
ಬಂದಾಗ ತೊಗೊಳಕ್ಕೆ ಇಷ್ಟಪಡ್ತಾರೆ ಅವರು. ಈಗ ನೆನ್ನೆ ಒಬ್ಬರು ಫಾರಿನರ್ಸ್ ಬಂದಿದ್ದರು, ಅವ್ರು ಬಂದು ನಮ್ಮ ಮೈಸೂರದ್ದು ದಸರಾದ ಒಂದು ಪ್ರೊಸೆಷನ್ದು ಒಂದು ಪೀಸ್ ತೊಗೊಂಡಿದ್ರು. ಅವ್ರಿಗೆ ಸೊವೆನಿಯರ್ ಥರ ಇಟ್ಕೊಳ್ಳೋಕ್ಕೆ, ಮೈಸೂರಿಗೆ ಬಂದಿದ್ದೆ ಅಂತಾರೆ. ಇದೇ ರೀತಿ ಮೈಸೂರಿಂದ ಬೇರೆ ಕಡೆ ಜನಗಳು ಹೋಗ್ತಾರೆ, ಅಂದರೆ ನಮ್ಮ ಇಂಡಿಯಾದಿಂದ ಬೇರೆ ಬೇರೆ ದೇಶಕ್ಕೆ ಜನಗಳು ಹೋಗ್ತಾರೆ. ಸೊ ಅವಾಗ ಹೋದಾಗ ಏನು ಕೊಡೋಕ್ಕೆ ಸಾಧ್ಯ ಅವ್ರಿಗೆ ಎಲೆಕ್ಟ್ರಾನಿಕ್ ಸಾಮಾನು ಕೊಡೋಕ್ಕಾಗತ್ತೆ? ನಮಗಿಂತ ಅಡ್ವಾನ್ಸ್ ಇರ್ತಾರೆ ಹೊರಗಡೆ ದೇಶದಲ್ಲಿ, ಅಥವಾ ಅವ್ರಿಗೆ ಅಗತ್ಯ ಇರಲ್ಲ. ನಮ್ಮ ಮೈಸೂರಿನ ಕುಂದಣ ಕಲೆ ಕೈಯಲ್ಲಿ ಮಾಡಿರೋವಂಥ ಪದಾರ್ಥಗಳನ್ನೇ ಕೊಡೋಕ್ಕೆ ಸಾಧ್ಯ ಇರೋದು, ಆಪ್ಷನ್ ಇರೋದು ಅದೇ. ಸೊ ಹಾಗಾಗಿ ಕುಂದಣ ಕಲೆ ಮಾತ್ರನಲ್ಲ, ಯಾವುದೇ ಕರಕುಶಲ ಕಲೆ, ನಮ್ಮ ಇಂಡಿಯಾ ದೇಶದಲ್ಲಿ ತಯಾರಾಗುವಂಥ ಯಾವುದೇ ಕರಕುಶಲ ಕಲೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಜನಗಳು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮು ತಮ್ಮಲ್ಲೇ ಒಂದು ಸಣ್ಣ ಪುಟ್ಟ ಎಕ್ಸ್ಚೇಂಜ್ಗಳು, ಅಂದರೆ ಗಿಫ್ಟ್ ಎಕ್ಸ್ಚೇಂಜ್ಗಳಿಗೆ ನಮ್ಮ ಕುಂದಣ ಕಲೆ ಕೊಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಇದರಲ್ಲಿ ಏನೇನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಂಡು ಹೋಗ್ತೀನಿ ಒಂದು ನಿಮಿಷದಲ್ಲಿ. ಯಾಕಂದರೆ ಅದು ಅವಾಗ ಅವ್ರಿಗೆ ಅನಿಸುತ್ತೆ, ಏನು ತೋರಿಸ್ತಾ ಇಲ್ಲ, ಬರೀ ಐಟಮ್ ಬಗ್ಗೆ ಮಾತ್ರ ಮಾತಾಡಿದ್ರು ಅಂತ. ಈಗ ದಸರಾ ಥೀಮ್ ಬಗ್ಗೆ ಇದ್ರಲ್ಲಿ ತೋರಿಸ್ತಾ, ಇದು ಚಿಕ್ಕದಿದೆ, ಅದೇ ಥರ ದೊಡ್ಡದಿದೆ. ಇದರಲ್ಲಿ ಎಷ್ಟು ಸೈಜ್ ಬೇಕಾದ್ರೆ ಮಾಡ್ಬೋದು. ಇದು 12 ಅಡಿ ತನಕನೂ ಮಾಡ್ಬೋದು. ಇದು 2 ಅಡಿ 4 ಅಡಿ ಸೈಜ್ದು. ಅದೇ ಥರ ನೋಡಿ, ದಸರಾದಲ್ಲೇ ಇದು ಮೊಮೆಂಟೋಸ್ ಕೊಡೋಕ್ಕೆ ಇದು ದಸರಾದಲ್ಲಿ ಇದು ಭಾಳ ಚೆನ್ನಾಗಿದೆ. ನಾವೀಗ ಸೆಂಟ್ರಲ್ ಗೌರ್ಮೆಂಟ್ದು ಸುಮಾರು ಸಂಸ್ಥೆಗಳು ಕೊಡ್ತೀವಿ, CFTR ಕೊಡ್ತೀವಿ, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಡ್ತೀವಿ. ಅದೇ ಥರ ಇದು ನೋಡಿ, ಇದು ಈ ಹಾಸ್ಪಿಟಲ್ಲು ಚಿಕ್ಕ ಮೊಮೆಂಟೋಗಳು, ಈ ಹ್ಯಾಂಡಿ ಮೊಮೆಂಟೋಗಳು ಕೊಡೋಕ್ಕೆ ನೋಡಿ, ಇದರಲ್ಲೂ ಮೈಸೂರು ಥೀಮ್ ಹಾಕಿದ್ದೀವಿ. ಸೊ ಮೈಸೂರಲ್ಲಿ ಒಂದು ಇವೆಂಟ್ ನಡೀತು ಅಂತಂದಾಗ ಮೈಸೂರದು ಒಂದು ನಮ್ಮ ಇನ್ಲೆ ಆರ್ಟ್ ಕೊಡೋಕ್ಕೆ ಭಾಳ ಸಂಸ್ಥೆಗಳು ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಅದೇ ರೀತಿಲಿ ಇದು ನೋಡಿ, ಇದೊಂದು ಮಾಡಿದ್ದೀವಿ. ದಸರಾ ಆನೆಗಳೇ ಬೇರೆ ಬೇರೆ ಥರ. ಇದೇ ಥರ ಈ ಮ್ಯೂಸಿಷಿಯನ್ಸು, ಈ ಕಲೆಗಾರರು ಇರ್ತಾರಲ್ಲ, ವಾದ್ಯಗಾರರು, ಹಾಡು, ಅವ್ರಿಗೆಲ್ಲರಿಗೂ ಇದರಲ್ಲಿ ಕೊಟ್ಟಿದ್ದೀವಿ ನೋಡಿ. ಇದು ಅವರು ಗಿಫ್ಟಾಗಿ ಕೊಡೋಕ್ಕೆ ಇದು ಭಾಳ ಇಷ್ಟಪಡ್ತಾರೆ. ಇದರಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿದು ಮುಖಗಳು ಯಾಕೆ ಮಾಡಿಲ್ಲ ಅಂತ ಪ್ಲೈನ್ ಅನಿಸ್ಬೋದು ಇದು, ಆದರೆ ಇದು ಒಂದು ಹೊಸ ಆರ್ಟ್. ಇದು ಅವರೇ ಡಿಸೈನ್ ಮಾಡಿ ಕೊಡಿಸಿರೋಂಥದ್ದು. ಒಬ್ಬರು ಆರ್ಟಿಸ್ಟು ನಮಗೆ ಡಿಸೈನ್ ಮಾಡಿಕೊಟ್ರು, ಯಾವುದೇ ಕಸ್ಟಮೈಸ್ ಡಿಸೈನು ಮಾಡಿಕೊಟ್ರೆ ಅದನ್ನೇ ನಾವು ಇದರಲ್ಲಿ ಇನ್ಲೆ ಕಲೆಯಲ್ಲಿ ರಿಪ್ಲಿಕಾ ಮಾಡಿಕೊಡ್ತೀವಿ. ಸೊ ಇದೊಂದು ಆರ್ಟ್, ಇದೊಂದು. ಅದೇ ಥರ ತಾವು ಇಲ್ಲಿ ನೋಡ್ತಾ ಇದ್ದೀರ, ಮೈಸೂರು ಕಳೆದ ವರ್ಷ ದಸರಾ ಚಲನಚಿತ್ರೋತ್ಸವಕ್ಕೆ ನಾನಿದ್ದಾಗ ನಮ್ಮ ಕುಂದಣ ಕಲೆಯಲ್ಲಿ ಶೀಲ್ಡ್ ಮಾಡಿಕೊಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಇದು ಆಯೋಜನೆ ಮಾಡಿದಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ನಾನು ಇದು ಒಂದು 3 ವರ್ಷ ದಸರಾ ಇದರಲ್ಲೇ ಇದ್ದೆ, ಫಿಲಮ್ ಫೆಸ್ಟಿವಲಲ್ಲಿ. ಈ ಥರ ಯಾವತ್ತೂ ಕೊಟ್ಟಿಲ್ಲ, ಯಾವತ್ತೂ ಬರೀ ಪ್ಲಾಸ್ಟಿಕ್ ಕೊಡ್ತಾಯಿದ್ರು, ಗಾಜು ಕೊಡ್ತಾಯಿದ್ರು. ಇದು ಭಾಳ ಯೂನಿಕ್ ಆಗಿದೆ ಅಂತ ಆರ್ಟಿಸ್ಟ್ಗಳು ತೊಗೊಂಡವರು ಭಾಳ ಖುಷಿಪಟ್ಟರು ಅಂತ ಹೇಳಿದ್ರು. ಇದು ಡಿಸೈನ್ ಅವರೇ ಮಾಡಿಸಿದ್ರು, ಒಬ್ಬ ಆರ್ಟಿಸ್ಟ್ಗಳು ಮಾಡಿಸ್ಕೊಟ್ಟಿದ್ರು. ಸೊ ಯಾವುದೇ ಡಿಸೈನ್ನ ತಾವು ಮಾಡಿಕೊಟ್ರೆ ಅದನ್ನೇ ಈ ಥರ ಮಾಡಿಕೊಡ್ತೀವಿ. ಈಗ ಸ್ಕೂಲ್ಗೆ ಗುರುವಂದನಾ ಪ್ರೋಗ್ರಾಮ್ ಅಂತ ಇವಾಗೆಲ್ಲ ನಿಮಗೆ ಟ್ರೆಂಡ್ ಗೊತ್ತು. ಹಳೇ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ರಿಯೂನಿಯನ್ ಮಾಡ್ತಾರೆ. ಆಗ ಮರಿಮಲ್ಲಪ್ಪ ಸ್ಕೂಲ್ದು ಫುಲ್ ಬಿಲ್ಡಿಂಗು ಟ್ರೇ ಮಾಡಿಕೊಟ್ಟ, ಅದರದ್ದೇ ಕೋಸ್ಟರ್ಗಳು ಮಾಡಿಕೊಟ್ಟ. ಸೊ ಟೀಚರ್ಸ್ಗೆಲ್ಲ ಕೊಟ್ಟಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೇ ಥರ ನಮಗೆ ಚಿಕ್ಕ ಮರಗಳು ಪೀಸಲ್ಲಿ ಇದು ಚರ್ಕ ಮಾಡ್ತೀವಿ. ಈ ಥರದ್ದು ಇದು ಮರ ಒಂದು ಸಣ್ಣ ಪೀಸು ವೇಸ್ಟ್ ಆಗಲ್ಲ ನೋಡಿ. ಒಂದು ಇಷ್ಟುದ್ದ ಸಣ್ಣ ಪೀಸುವೆ ಇದರಲ್ಲಿ ಕೆಲಸಕ್ಕೆ ಬರುತ್ತೆ. ಯಾವುದೇ ರೀತಿ ವೇಸ್ಟ್ ಆಗದೆ ಇರೋ ಥರ ಮರನ ಬಳಸ್ತೀವಿ. ಯಾವುದೇ ನಾವು ಮರಗಳನ್ನ ವೇಸ್ಟ್ ಮಾಡಲ್ಲ. ಅದೇ ಥರ ಇದರಲ್ಲಿ ಸಣ್ಣ ಪೀಸ್ಗಳು ನೋಡಿ, ಇದು ಡಕ್ ಮಾಡಿದ್ದೀವಿ. ಈ ಡಕ್ಕು ತೀರ ಚಿಕ್ಕ ಮರಗಳು, ಇದೆಲ್ಲ ಬಿಸಾಕಿ ಒಲೆ ಉರಿ ಹಾಕ್ಬಿಡ್ತಾರೆ ದೊಡ್ಡ ಫರ್ನಿಚರ್ ಅಂಗಡಿ. ಅದೆಲ್ಲ ತೊಗೊಂಬಂದು ನಾವು ರೀಸೈಕಲ್ ಮಾಡಿ ಈ ಥರದಲ್ಲಿ ಇದು ಡಕ್ಕು, ಅದಕ್ಕೆ ಪೆನ್ ಹೋಲ್ಡರು ಇದು ಮಾಡ್ತೀವಿ. ಇದೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ. ಅದೇ ಥರ ಇದು ನೋಡಿ, ನಾನು ತೋರಿಸ್ನಲ್ಲ, ಈಗ ಗುರುವಂದನಾ ಪ್ರೋಗ್ರಾಮ್ಗೆ ಇದು ಮರಿಮಲ್ಲಪ್ಪ ಸ್ಕೂಲ್ದು ಬಿಲ್ಡಿಂಗು. ಸೊ ಇದು ನಾವು ಟ್ರೇಯಲ್ಲಿ ಮಾಡಿದ್ವಿ. ಇದೊಂದು 100 ಟ್ರೇ. ಈಗ ಅವ್ರಿಗೆ 100 ಜನ ರಿಯೂನಿಯನ್ ಮಾಡಿದರು. ಸೊ ಎಲ್ಲ ಟೀಚರ್ಸ್ಗೆ ಇದು ಕೊಟ್ಟರು. ಭಾಳ ಖುಷಿ ಆಯಿತು ಅವ್ರಿಗೆ. ಪ್ರತಿಯೊಬ್ಬರು ನಮ್ಮದು ಈ ಥರ ಬಿಲ್ಡಿಂಗ್ ಇತ್ತು. ಈಗ ಸುಮಾರು ಚೇಂಜಸ್ಗಳಾಗ್ಬಿಟ್ಟಿದೆ, ಆದರೆ ಈ ಹಳೆ ಬಿಲ್ಡಿಂಗ್ ಮಾತ್ರ ಹಂಗೆ ಮೂಲ ಉಳಿಸ್ಕೊಂಡಿದ್ದಾರೆ. ಅದ್ರದ್ದು ಬಿಲ್ಡಿಂಗ್ದು ಒಂದು ಮಾಡಿಕೊಟ್ವಿ. ಸೊ ಈ ಥರದಲ್ಲಿ ಮೈಸೂರು ಅರಮನೆ ಮಾಡ್ತೀವಿ, ಬೇಕಾದಷ್ಟು ಮಾಡ್ತೀವಿ. ಯಾವ ಥರ ಬೇಕಂದ್ರೆ ಅವ್ರಿಗೆ ಕಸ್ಟಮರ್ ಡಿಸೈನ್ ಕೊಟ್ಟಿದ್ದ ಅದ್ರ ತಕ್ಕಂಗೆ ಮಾಡಿಕೊಡ್ತೀವಿ. ಸೊ ಇದು ನಾವು ಇದು ಮೈಸೂರಲ್ಲೇ ತಯಾರಾಗ್ತಾ ಇರೋಂಥ ಒಂದು ವಾಚ್ ಬಾಕ್ಸ್ ಇದು. ಇದು ವಾಚುಗೆ ಬಾಕ್ಸ್ ಮಾಡಿದ್ದೀವಿ. ಸೊ ಇದು ಬಾಕ್ಸು ಈ ಸೈಜ್ಗೆ ನೋಡಿ, ಇದು ಇಷ್ಟು ದೊಡ್ಡದಾಗೆ ರೋಸ್ ವುಡಲ್ಲಿ ಮಾಡಿದ್ದೀವಿ. ಇದು ಇನ್ನೂ ಒಳಗಡೆ ವೆಲ್ವೆಟ್ ಹಾಕಿಲ್ಲ. ಸೊ ಇದು ನೋಡಿ, ಗಂಡು ಬೇರುಂಡ ಮೈಸೂರದ್ದು ಸಿಂಬಲ್. ನಮ್ಮದು ಸ್ವಂತ ಊರು ಮೈಸೂರೇ, ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ, ನಮ್ಮ ತಂದೆಯವರು ಮೈಸೂರೇ.
ಸೊ ನಮ್ಮದು ತಂದೆಯವರು ಶುರು ಮಾಡಿದ್ದು 1968ನೇ ಇಸ್ವಿಲಿ ಅರುಣ್ ಫೈನ್ ಆರ್ಟ್ಸ್ ಅಂತ. ನನ್ನ ಹೆಸರು ಅಶೋಕ್ ಕುಮಾರ್, ನಮ್ಮ ತಂದೆಯವ್ರ ಹೆಸರು ಎಲ್ ಶ್ರೀಕಂಠ. ಸೊ ನಮ್ಮ ತಂದೆಯವರು ನಾನು ಬಂದು 2000 ಇಸ್ವಿಲಿ ನಮ್ಮ ತಂದೆಯವ್ರಿಗೆ ಜಾಯ್ನ್ ಆದೆ. ಇದಕ್ಕೆ ಮೊದಲು ನಾನು ನಮ್ಮ ದೊಡ್ಡಪ್ಪ ಅವ್ರ ಹತ್ರ 10 ವರ್ಷ ಕೆಲಸ ಮಾಡಿದೆ. ನಮ್ಮ ದೊಡ್ಡಪ್ಪ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರು. ಅವರು ಎಲ್ ನಾಗರಾಜ್ ಅಂತ. ಅವ್ರದ್ದು ಉದಯ ಕುಶಲಕಲಾ ಅಂತ ಇತ್ತು, ಈಗ ಅದಿಲ್ಲ, ಅವ್ರು ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಗಂಡು ಮಕ್ಕಳಿಲ್ಲ ಅಂತ ಅವರು ಅದನ್ನು ನಡೆಸಲಿಲ್ಲ, ಅವರು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇದ್ರ ನಂತರ ನಮ್ಮದು ಯಾರೇ ತಮಗೆ ನಮ್ಮ ಅರುಣ್ ಫೈನ್ ಆರ್ಟ್ಸ್ ತಲುಪೋಕ್ಕೆ ಈಸಿ ಅಂತಂದರೆ, ಮಂಡಿ ಮೂಲದಲ್ಲಿ ಯಲ್ಲಮ್ಮ ದೇವಸ್ಥಾನ ಇದೆ. ಯಲ್ಲಮ್ಮ ದೇವಸ್ಥಾನ ಹತ್ರದಲ್ಲೇ ನಂದು ಫ್ಯಾಕ್ಟ್ರಿ ಇರೋದು. ಅದು ಈಸಿಯಾಗಿ ಲ್ಯಾಂಡ್ ಮಾರ್ಕು. ಯಲ್ಲಮ್ಮ ದೇವಸ್ಥಾನ ಹತ್ರದಲ್ಲೇ ಮಲ್ಲಿಗೆ ಮೆಡಿಕಲ್ಸ್ ಇದೆ, ಪಕ್ಕದಲ್ಲೇ ನಂದು ಫ್ಯಾಕ್ಟ್ರಿ ಇರೋದು. ಅರುಣ್ ಫೈನ್ ಆರ್ಟ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ ನಮ್ಮದು ಮ್ಯಾಪಲ್ಲಿ ಕ್ಲೀನಾಗಿ ಅಡ್ರೆಸ್ ಸಿಗುತ್ತೆ. ನಮ್ಮದು ಇರೋದು ನಾವು ಮಂಡಿ ಮೊಹಲ್ಲದಲ್ಲಿ. ಕಣ್ಣನ್ ಲ್ಯಾಬು ಮತ್ತು ಯಲ್ಲಮ್ಮ ದೇವಸ್ಥಾನ ಎರಡೂ ನಮಗೆ ಲ್ಯಾಂಡ್ ಮಾರ್ಕ್ ಆಗಿದೆ. ಮತ್ತು ನಮ್ಮ ಫ್ಯಾಕ್ಟ್ರಿ ಬಂದು ಹಾರ್ಟ್ ಆಫ್ ದ ಸಿಟಿಲಿದೆ. ರೈಲ್ವೆ ಸ್ಟೇಷನ್ನು ಮತ್ತು ಸಬರ್ ಬಸ್ ಸ್ಟ್ಯಾಂಡು ಎರಡಕ್ಕೂ ಮಧ್ಯದಲ್ಲಿದ್ದಾವೆ. ಸೊ ಅಲ್ಲಿಂದ ಅಲ್ಲಿಗೆ 1 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಎರಡೂ ಕಡೆಗೆ. ಸೊ ಹತ್ತಿರದಲ್ಲೇ ಇದ್ದೀವಿ ಸಿಟಿ ಒಳಗಡೆ. ಮತ್ತು ಅರುಣ್ ಫೈನ್ ಆರ್ಟ್ಸ್ ಸಂಸ್ಥೆ ನಮ್ಮ ತಂದೆಯವರು ನಡ್ಸ್ಕೊಂಡು ಹೋಗಿದ್ದಂತ ನಾವು ಈಗ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದನ್ನು ಈಗ ಸದ್ಯದಲ್ಲಿ ನಾನು ಫ್ಯಾಕ್ಟ್ರಿಲಿ ಇರ್ತೀನಿ. ನಮ್ಮದು ಫ್ಯಾಕ್ಟ್ರಿನೂ ಇದೆ, ಕಡ್ಕೊಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಇದೆ. ಸೊ ನಾನು ಫುಲ್ ಟೈಮ್ ಅಲ್ಲಿರ್ತೀನಿ. ನನ್ನ ವೈಫ್ ತನುಜಾ ಇಲ್ಲಿ ನೋಡ್ಕೋತಾ ಇರ್ತಾಳೆ. ಮತ್ತು ನನ್ನ ಮಕ್ಕಳು ಇಲ್ಲಿ ಹೆಲ್ಪ್ ಮಾಡ್ತಾರೆ ನನ್ನ ವೈಫ್ಗೆ ಜೊತೆಲಿ. ನನಗೆ ಇಬ್ಬರು ಹೆಣ್ಮಕ್ಳು ಇದೇ ಕೆಲಸದಲ್ಲಿ ತೊಡಗಿಸ್ಕೊಂಡು ಕಲ್ತ್ಕೊಂಡು ಅವರು ಓದ್ತಾನೂ ಇದ್ದಾರೆ, ಜೊತೆಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಹೆಲ್ಪ್ ಮಾಡ್ತಾರೆ ವ್ಯಾಪಾರದಲ್ಲಿ, ಪ್ಯಾಕಿಂಗಲ್ಲಿ, ಅಥವಾ ಡಿಸೈನ್ ಇನೋವೇಷನು, ಅಥವಾ ಕೆಲಸ ಏನಾದ್ರು ಹೊಸದಾಗಿ ಕಲರ್ ಕಾಂಬಿನೇಷನು ಎಲ್ಲದರಲ್ಲೂ ಅವ್ರು ಹೆಲ್ಪ್ ಮಾಡ್ತಾರೆ. ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅರುಣ್_ಫೈನ್_ಆರ್ಟ್ಸ್ ಅಂತ. ಅದು ಲಿಂಕು ನಾನು ಕೊಡ್ತೀನಿ. ಮತ್ತು ಫೇಸ್ಬುಕ್ಕಲ್ಲೂ ಅರುಣ್ ಫೈನ್ ಆರ್ಟ್ಸ್ ಅಂತ ಇದೆ. ಮತ್ತು ಅಶೋಕ್ ಕುಮಾರ್ ಶ್ರೀಕಂಠ ಅಂತ ಫೇಸ್ಬುಕ್ಕಲ್ಲಿ ಪೇಜ್ ಇದೆ. ಅದರಲ್ಲಿ ನಾನು ಸಾಕಷ್ಟು ನನ್ನ ಫೋಟೋಸು, ನಂದು ಪ್ರಾಡಕ್ಟ್ಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ನನಗೆ ಗೂಗಲ್ ಮ್ಯಾಪಲ್ಲೇ ಸಾವಿರಾರು ಫೋಟೋಗಳು ಹಾಕಿದ್ದೀನಿ. ಸೊ ಗೂಗಲ್ ಮ್ಯಾಪ್ ಲಿಂಕು ನೀವು ಅರುಣ್ ಫೈನ್ ಆರ್ಟ್ಸ್ ಅಂತ ನೋಡಿದ್ರೆ ಅದರಲ್ಲಿ ತಾವು ಯಾವುದೇ ಪ್ರಾಡಕ್ಟ್ ನೋಡಬೇಕು ಅಂತಂದರೆ ಅದರಲ್ಲಿ ಈಸಿಯಾಗಿ ಸಿಗುತ್ತೆ. ನಾನು ಮಾಡೋವಂಥ ಪ್ರತಿಯೊಂದು ಪ್ರಾಡಕ್ಟು ನಾನು ಗೂಗಲ್ ಮ್ಯಾಪ್ ಲಿಂಕಲ್ಲಿ ಹಾಕ್ತಾಯಿರ್ತೀನಿ. ನಂದು ಫೋನ್ ನಂಬರು 8861758123. ನನ್ನ ವೈಫು ತನುಜಾ ಅವ್ರದ್ದು ಫೋನ್ ನಂಬರು 8861785123. ತನುಜಾ ನಂಬರು 85123, ಅಂದರೆ 8861785123. ಸೊ ಅಂಗಡಿಗೆ ಬರೋರು ತನುಜಾಗೆ ಫೋನ್ ಮಾಡಿದ್ರೆ ಅವಳು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಳೆ. ನಂದು ಪ್ರಾಡಕ್ಟು ನನ್ನ ಮ್ಯಾನುಫ್ಯಾಕ್ಚರಿಂಗ್ ಜಾಗದಲ್ಲಿ ಇರೋದ್ರಿಂದ ಕಡ್ಕೊಳ ಯೂನಿಟ್ಗೆ ಯಾರು ಬರೋಕ್ಕೆ ಇಷ್ಟಪಟ್ಟರೆ ಫ್ಯಾಕ್ಟ್ರಿಗೆ, ಅದು ನನ್ನ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ಬರ್ಬೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿವರೆಗೂ ನಿಮ್ಮ ಮಾಹಿತಿ ಎಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಲ್ಲ, ತುಂಬ ಥ್ಯಾಂಕ್ಸ್. ನನಗೇನಂದರೆ ನಮ್ಮ ಮೈಸೂರಿನ ಒಬ್ಬರು ಈ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ಒಬ್ಬರು ಇದಕ್ಕೆ ಮೊದಲು ಸುದೀಶ್ ಕೋಟೆಕಲ್ ಅವ್ರು ಮಾಡಿದರು. ಸೊ ಅವರು ನಮ್ಮ ಮೈಸೂರವರ. ಅವ್ರು ಇವತ್ತಿಗೂ ಅದು ಆ ವಿಡಿಯೋ ನೋಡಿಕೊಂಡು ಈಗಲೂ ಜನ ಬರ್ತಾ ಇರ್ತಾರೆ. ನಮ್ಮ ಮೈಸೂರಿನ ಇನ್ಫ್ಲೂಯೆನ್ಸರ್ಸು ನಮ್ಮ ಮೈಸೂರಿನ ಲೋಕಲ್ ತೋರಿಸೋದು ಭಾಳ ವಿಶೇಷ, ನಮಗೆ ಭಾಳ ಖುಷಿ ಕೂಡ. ಸೊ ಹಂಗಾಗಿ ನಿಮಗೂ ಕೂಡ ಧನ್ಯವಾದಗಳು. ನಮ್ಮನ್ನು ಗುರುತಿಸಿ ನಮ್ಮ ಒಂದು ವಿಡಿಯೋ ಮಾಡೋಕ್ಕೆ ನೀವು ಒಂದು ಆಸ್ಪದ ಮಾಡಿಕೊಟ್ರೆ, ನಮಗೊಂದು ಅವಕಾಶ ಮಾಡಿಕೊಟ್ರೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ.